ಬಹುಚರ್ಚಿತ ಜಾತಿ ಗಣತಿ ವರದಿ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಇದನ್ನು ಹೇಗೆ ಮಂಡಿಸಬೇಕು ಮತ್ತು ಯಾವ ರೀತಿ ಇದನ್ನು ಜಾರಿಗೆ ತರಬೇಕು, ಸಾಧಕ ಬಾಧಕಗಳು ಏನೇನು, ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡಬೇಕು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗಿದೆ. ಮುಂದಿನ ಸಂಪುಟದಲ್ಲಿ ಜಾತಿ ಗಣತಿ ವರದಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಸಾಕಷ್ಟು ಚರ್ಚೆಯಾಗಿರ್ತಕ್ಕಂಥದ್ದು ಮತ್ತು ಪದೇ ಪದೇ ಮುಂದಕ್ಕೆ ಹೋಗ್ತಾ ಇತ್ತು ಇದೊಂದು ಪ್ರೊಸೆಸ್. ಯಾವುದೋ ಜಾತಿ ಗಣತಿ ವರದಿ ಚರ್ಚೆ ಆಗ್ತಕ್ಕಂಥದ್ದು ಕ್ಯಾಬಿನೆಟ್ನಲ್ಲಿ ಇವತ್ತಾಗಿದೆ. ಮುಂದಿನ ಸಂಪುಟದಲ್ಲಿ ಜಾತಿ ಗಣತಿ ವರದಿಯ ಭವಿಷ್ಯ ನಿರ್ಧಾರವಾಗುತ್ತಂತೆ. ಯಾಕೆ ಅಂದರೆ ಎಲ್ಲ ಸಚಿವರಿಗೆ ಈ ಜಾತಿ ಗಣತಿ ವರದಿಯನ್ನು ಅಧ್ಯಯನ ನಡೆಸೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ರಿಗೂ ಕಾಪಿಯನ್ನು ಕೊಡಿ, ಒಂದೊಂದು ಕಾಪಿ ಕೊಡಿ ಅಂತ ಸಚಿವ ಶಿವರಾಜ್ ತಂಗಡಗಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ಅಧ್ಯಯನದ ಬಳಿಕವಷ್ಟೇ ವರದಿ ಬಗ್ಗೆ ನಿರ್ಧಾರವಾಗುತ್ತೆ. ಯಾಕೆಂದರೆ ತುಂಬ ಸೂಕ್ಷ್ಮ ಮತ್ತು ಪ್ರಭಾವಿ ಸಮುದಾಯಗಳ ವಿರೋಧವನ್ನು ಕಟ್ಟಿಕೊಳ್ಬೇಕಾಗುತ್ತೆ ಅಂತ ಗೊತ್ತಿದೆ ಸಿದ್ದರಾಮಯ್ಯನವರಿಗೆ. ಹಾಗಾಗಿ ಸದ್ಯಕ್ಕೆ ಆತುರದ ನಿರ್ಧಾರವನ್ನು ಕೈಗೊಳ್ಳದೇ ಇರೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಆದರೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ನೀವು ಮಾಡಿಸ್ಬಿಟ್ರಿ, ಜಾತಿ ಗಣತಿ ಮಾಡಿಸಿದ್ರಿ, ಬಟ್ ಅದನ್ನು ಯಾಕೆ ನೀವು ಇನ್ನೂ ಕೂಡ ಜಾರಿಗೆ ತಂದಿಲ್ಲ ಅಂತ ಕೇಳ್ತಾ ಇದ್ರು ರಾಜ್ಯದ ಜನ. ಅದರ ಪರವಾಗಿರ್ತಕ್ಕಂಥವರು ಇದ್ದಾರೆ, ವಿರೋಧವಾಗಿರ್ತಕ್ಕಂಥವರು ಇದ್ದಾರೆ. ಸೊ ಹಾಗಾಗಿ ಮೊದಲ ಹೆಜ್ಜೆಯಾಗಿ ಇವತ್ತು ಇದನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಒಳಪಡಿಸಿದ್ದಾರೆ. ಮಂಡನೆಯಾಗಿದೆ. ಮಂಡನೆಯಾಗಿ ಅದರ ಶಿಫಾರಸುಗಳು ಎಲ್ಲರೂ ಇಲ್ಲ. ಅದರಿಂದ ಕೆಲವುಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅಲ್ಲಿ ಚರ್ಚೆ ಮಾಡಿ ಇವತ್ತು ಮಂಡನೆಯಾಗಿದೆ. ಮಂಡನೆಯಾಗಿ ಅದರ ಶಿಫಾರಸುಗಳು ಎಲ್ಲರೂ ಇಲ್ಲ. ಅದರಿಂದ ಕೆಲವುಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅಲ್ಲಿ ಚರ್ಚೆ ಮಾಡಿ ಜಾತಿ ಜನಗಣತಿದ್ದು ಇವತ್ತು ಮಂಡನೆ ಆಗಿದೆ ಸಚಿವ ಸಂಪುಟದಲ್ಲಿ. ಅದ್ರ ಬಗ್ಗೆ ವಿಸ್ತೃತವಾದಂಥ ಚರ್ಚೆ 17ನೇ ತಾರೀಕು 4 ಗಂಟೆಗೆ ಇದೊಂದೇ ವಿಷಯದ ಬಗ್ಗೆ ಚರ್ಚೆಗೆ ತೆಗೆದುಕೊಂಡು ಆ ದಿವಸ ಆಗು ಹೋಗುಗಳನ್ನ ನೋಡಬೇಕಲ್ಲ. ಸುಮ್ಮನೆ ಏನೂ ಹೇಳೋಕ್ಕಾಗೋದಿಲ್ಲ. ಯಾರೇನೇ ಮಾತಾಡಿದ್ರು ಕೂಡ ಅವೆಲ್ಲನೂ ಕೂಡ ಊಹಾಪೋಹದ ಮಾತು. ಈಗ ವರದಿ ಬಂದಿದೆ, ಅದರ ವಿವರಗಳು ಕೂಡ ಎಲ್ರಿಗೂ ದೊರಕುತ್ತೆ. ಆ ವಿವರದ ಆಧಾರದ ಮೇಲೆ ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ, ಯಾವ ಜನರಿಗೆ ಅನುಕೂಲ, ಯಾವ ಜನರಿಗೆ ಅನನುಕೂಲ ಆಗ್ತವೆ, ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೇ 17ನೇ ತಾರೀಕು 4 ಗಂಟೆಗೆ ವಿಶೇಷವಾದಂಥ ಸಚಿವ ಸಂಪುಟ ಸಭೆಯನ್ನು ಇದೊಂದೇ ವಿಷಯದ ಬಗ್ಗೆ ಕರೆಯಲಾಗಿದೆ. ಹೌದು, ಇವತ್ತಿಂದ ಪಬ್ಲಿಕ್ ಡೊಮೈನಿಗೆ ಬದಲಾಗೋದು. ಈಗ ಪ್ರೆಸ್ ಕಾನ್ಫರೆನ್ಸಲ್ಲಿ ಅದ್ರ ಬಗ್ಗೆ ವಿವರಗಳನ್ನು ಕೊಡ್ತಾರೆ. ಯಾವ ಶಾಸಕರು ಇಲ್ಲ, ಯಾವುದೂ ಇಲ್ಲ. ವಿರೋಧ ಏನಿದೆ, ವಿರೋಧ ಮಾಡುವಂಥ ಅಂಶ ಏನಿದೆ, ಇಂಥ ಅಂಶ ಇದೆ, ಅದೆಲ್ಲ ಗೊತ್ತಾಗದೆ ಯಾವಾಗ್ರಿ ಈ ಮುಂದಕ್ಕಲ್ವೇನ್ರಿ. ಇಲ್ಲಿನವರೆಗೂ ಕೂಡ ಆ ರೀತಿಯ ಮಾಹಿತಿ ಯಾರು ಕೊಟ್ಟವರು, ಅವ್ರಿಗೆ ಯಾರಿಗೆ ಜಾಸ್ತಿ ಆಗಿದೆ, ಯಾರ್ದು ಕಡಿಮೆ ಆಗಿದೆ ಅಂತೇಳಿ ಈಗ ಅದೆಲ್ಲ ವಿವರ. ಇಲ್ಲಿ ಸಂಪುಟದಲ್ಲೇ ಈ ಜಾತಿ ಗಣತಿಯ ಪರ ಮತ್ತು ವಿರೋಧ ಇರತಕ್ಕಂಥ ಸಚಿವರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರೆಲ್ಲರೂ ಕೂಡ ಇದಕ್ಕೆ ವಿರೋಧ. ಸೊ ಹಾಗಾಗಿ ಇದರ ಸಾಧಕ ಬಾಧಕದ ಚರ್ಚೆ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಪರ ವಿರೋಧ ಸಚಿವರಷ್ಟೇ ಅಲ್ಲ, ರಾಜ್ಯದ ಜನ ಕೂಡ ಇದ್ದಾರೆ ಜಾತಿ ಗಣತಿ ಪರ ಮತ್ತು ವಿರೋಧ. ಹಾಗಾಗಿ ಇವತ್ತು ಮಂಡನೆಯಾಗಿರ್ತಕ್ಕಂಥ ವಿಚಾರ ಏನೇನು ಚರ್ಚೆಗೆ ಬಂತು, ಏನು ತೀರ್ಮಾನ ತಗೊಂಡಿದ್ದಾರೆ, ಮುಂದೆ ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿ ಜಾತಿ ಜನಗಣತಿ ಅಥವಾ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿ ಅಂತ ಸರ್ಕಾರ ಏನು ಹೇಳುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವರದಿಯನ್ನ ಕ್ಯಾಬಿನೆಟ್ ಸ್ವೀಕರಿಸಿದೆ ಅಷ್ಟೇ. ಅದರಿಂದ ಮುಂದುವರೆದು ಯಾವುದೂ ಕೂಡ ಬೆಳವಣಿಗೆ ಆಗಿಲ್ಲ. ಯಾಕಂದ್ರೆ ಕ್ಯಾಬಿನೆಟ್ ಅಂಗೀಕರಿಸಿದ್ರೆ ಮುಂದಿನ ಬೆಳವಣಿಗೆ ಆಗುವಂಥದ್ದು. ಆದರೆ ಇವತ್ತು ಕ್ಯಾಬಿನೆಟ್ ಅದನ್ನ ಕೇವಲ ಸ್ವೀಕರಿಸಿದ ನಂತರ ಅದರ ಬಗ್ಗೆ ಒಂದಷ್ಟು ಚರ್ಚೆ ಆಗಿದೆ. ಯಾಕಂದ್ರೆ ಅದರ ಒಂದಷ್ಟು ಹೈಲೈಟ್ಸ್ ಅನ್ನೋಂಥದ್ದು ಇರುತ್ತೆ. ಆ ವಿಚಾರಗಳೆಲ್ಲವೂ ಕೂಡ ಚರ್ಚೆಗಾಗಿದೆ. ಚರ್ಚೆಯಾದ ನಂತರದಲ್ಲಿ ಒಂದು ಕೆಲಸ ಮಾಡೋಣ, ಹಾಗಾದ್ರೆ ಸಂಪೂರ್ಣವಾದ ಮಾಹಿತಿ ಏನಿದೆ ಅನ್ನೋದನ್ನ ಎಲ್ಲರೂ ಕೂಡ ಸ್ಟಡಿ ಮಾಡಲಿ ಅನ್ನುವಂಥದ್ದು. ಯಾಕಂದ್ರೆ ಸಚಿವ ಸಂಪುಟ
ಸಹೋದ್ಯೋಗಿಗಳಲ್ಲೇ ಪರ ಮತ್ತು ವಿರುದ್ಧವಾದಂತಹ ಅಭಿಪ್ರಾಯವನ್ನು ಹೊಂದಂತವ್ರು ಇದ್ದಿದ್ರಿಂದ ಮುಖ್ಯಮಂತ್ರಿಗಳು ಅದನ್ನ ಎಲ್ಲರೂ ಕೂಡ ಸ್ಟಡಿ ಮಾಡಲಿ ಅನ್ನೋದಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನುವಂಥದ್ದು. ಹಾಗಾಗಿ ಮುಂದಿನ ಸಚಿವ ಸಂಪುಟ ಸಭೆ 17ನೇ ತಾರೀಕಿಗೆ ನಡೀತಾ ಇದೆ. ಅದರ ಒಳಗಾಗಿ ಎಲ್ಲ ಸಚಿವರುಗಳು ಕೂಡ ಇಡೀ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಸ್ಟಡಿ ಮಾಡಬೇಕು. ಅದರಲ್ಲಿ ತಪ್ಪು ಅನ್ಸಿದ್ ಯಾವುದು, ಅದರಲ್ಲಿ ಸರಿ ಇರುವಂಥದ್ದು ಯಾವುದು, ಅಥವಾ ಯಾವ್ಯಾವ ಸಮುದಾಯದ ಅಭಿಪ್ರಾಯಗಳೇನಿದೆ ಅದನ್ನ ಪ್ರತಿನಿಧಿಸುವಂತಹ ಸಚಿವರುಗಳಿಗೆ ಏನ್ ಅನ್ಸುತ್ತೆ ಈ ಅಭಿಪ್ರಾಯ, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಒಂದು ತಮ್ಮದೇ ಆದಂತಹ ಒಂದು ನೋಟ ರೆಡಿ ಮಾಡ್ಕೊಂಡು ಬರಲಿ ಅಥವಾ ತಮ್ಮ ಅಭಿಪ್ರಾಯಗಳನ್ನ ಕ್ಯಾಬಿನೆಟ್ಗೆ ತಿಳಿಸಲಿ. ಆಗ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಪ್ರತಿಯೊಂದು ಸಮುದಾಯವನ್ನು ಪ್ರತಿನಿಧಿಸುವ ಸಚಿವರುಗಳಿರೋದ್ರಿಂದ ಪರ ಮತ್ತು ವಿರುದ್ಧವಾದ ಅಭಿಪ್ರಾಯಗಳು ಇರೋದ್ರಿಂದ, ಜೊತೆಗೆ ವಿರೋಧ ಮಾಡುವಂತ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು ಇದ್ದಾರೆ, ಪರವಾಗಿರುವಂತಹ ಉಳಿದ ಸಮುದಾಯಗಳ ಸಚಿವರು ಇದ್ದಾರೆ. ಅವರವರು ತಮ್ಮ ಅಭಿಪ್ರಾಯ ಅಥವಾ ತಮಗನಿಸಿದ ಪ್ಲಸ್ ಅಂಡ್ ಮೈನಸ್ ಏನು ಇದ್ರ ಬಗ್ಗೆ ಹೇಳಲಿ ಅನ್ನುವಂಥದ್ದು ಮುಖ್ಯಮಂತ್ರಿಗಳಿದ್ದಂತ ಅಭಿಪ್ರಾಯ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಸಚಿವರುಗಳಿಗೆ ಇವತ್ತು ರಾತ್ರಿ ಒಳಗಾಗಿ ನಾಳೆ ಬೆಳಗಾಗಿ ಸಂಪೂರ್ಣ ವರದಿಯ ಕಾಪಿ ತಲುಪುತ್ತೆ. ಅಲ್ಲಿ ಅವರು ಅದನ್ನು ಸ್ಟಡಿ ಮಾಡಬೇಕು 6 ದಿನಗಳ ಕಾಲ. ಸ್ಟಡಿ ಮಾಡಿದ ನಂತರದಲ್ಲಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಪರ ವಿರುದ್ಧವಾದ ಅಭಿಪ್ರಾಯವನ್ನು ಹೇಳಿ ಒಂದು ಕ್ರೋಢೀಕೃತ ಅಭಿಪ್ರಾಯಕ್ಕೆ ಬಂದ ನಂತರದಲ್ಲಿ ಕ್ಯಾಬಿನೆಟ್ ಅದನ್ನು ಅಂಗೀಕರಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಅಂಗೀಕರಿಸಿದ ನಂತರ ಮುಂದಿನ ಸ್ಟೆಪ್ ಏನು, ಬಹುತೇಕ ಅದನ್ನ ಕ್ಯಾಬಿನೆಟ್ ಸಬ್ ಕಮಿಟಿಗೆ ವಹಿಸುವಂತ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು. ಆ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಆಯಿತು ಅನ್ನುವಂಥದ್ದು. ಆದರೆ ಅಂಗೀಕಾರ ಆಗುವ ಮುಂಚಿತವಾಗಿ ಅದನ್ನು ತೀರ್ಮಾನ ಮಾಡೋಕ್ಕಾಗಲ್ಲ, ಅಥವಾ ಕೇವಲ ಸ್ವೀಕಾರ ಮಾಡಿದ ಕೂಡಲೇ ಅದ್ರ ಬಗ್ಗೆ ದೊಡ್ಡ ಮಟ್ಟಿಗಿನ ಅಧಿಕೃತ ನಿರ್ಧಾರ ಮಾಡೋಕ್ಕಾಗದ ಕಾರಣಕ್ಕಾಗಿ ಸ್ವೀಕರಿಸಿದ ಆಧಾರದ ಮೇಲೆ ಸಚಿವರುಗಳಿಗೆ ಅವೆಲ್ಲ ಸ್ಟಡಿ ಮೆಟೀರಿಯಲ್ನ ಕೊಟ್ಟು ಅದ್ರ ಬಗ್ಗೆ ತಿಳಿದುಕೊಂಡು ಬಂದು 17ನೇ ತಾರೀಕು ತಮ್ಮ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ಮುಖ್ಯಮಂತ್ರಿಗಳು ಸೂಚಿಸಿರೋ ಮಾಹಿತಿ ಸಿಗ್ತಾ ಇದೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಹಾಗಾಗಿ ಇವಾಗ ಸಮುದಾಯಗಳನ್ನ ಬಿಟ್ಕೊಡೋಕ್ಕಾಗಲ್ಲ ಸಚಿವರುಗಳಿಗೆ. ಹಾಗಾಗಿ ಇದ್ರದ್ದು ಪರ ವಿರೋಧ ಸಾಕಷ್ಟು ಸಾಧಕ ಬಾಧಕಗಳ ಚರ್ಚೆ ಆಗಬೇಕು. ಒಮ್ಮತದ ನಿರ್ಧಾರಕ್ಕೆ ಬರ್ತಾರಾ ಇಲ್ವಾ ಅಂತ ನೋಡೋಣ.